ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನೆಲ್ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರು ಜೆಪಿ ನಗರಿಂದ. ಸುಮಾರು ಜನ ಕಾಮೆಂಟ್ ಮಾಡ್ತಾರೆ ನಿಮ್ ಶಾಪ್ ಅಡ್ರೆಸ್ ಎಲ್ಲಿ ಅಂತ. ನಮ್ ನಂಬರ್ ಇದೆ, ಆಲ್ರೆಡಿ ಒಂದ್ಸರಿ ಕಾಲ್ ಮಾಡಿ ಇಲ್ಲ ಅಂದ್ರೆ ಹಾಯ್ ಅಂತ ಕಳಿಸಿ, ನಾನು ಲೊಕೇಶನ್ ಅದು ಕಳಿಸ್ಕೊಡ್ತೀನಿ. ನಮ್ದು ಇರೋದು ಬನ್ನೇರ್ಘಟ್ಟ ಬಂದ್ಬಿಟ್ಟು ಬನ್ನೇರ್ಘಟ್ಟ ರೋಡ್ ಮೀನಾಕ್ಷಿ ಟೆಂಪಲ್ ಇದೆಯಲ್ಲ, ಅಲ್ಲಿಂದ ನಿಯರ್ ಬೈ 600 ಮೀಟರ್ ಇರುತ್ತೆ. ಅಲ್ಲಿ ಬಂದ್ರೆ ಇಲ್ಲ ಹಾಯ್ ಅಂತ ಕಳ್ಸಿ ಲೊಕೇಶನ್ ಅದು ಕಳಿಸ್ಕೊಡ್ತೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಒಂದು ನ್ಯೂ ಟ್ರೆಂಡಿಂಗ್ ಇರುವಂತ ಕಟ್ ವರ್ಕ್, ರೌಂಡ್ ಕಟ್ ವರ್ಕ್ ನೋಡಿ, ಈ ತರ ಕಟ್ ವರ್ಕ್ ಬರುತ್ತಲ್ಲ, ಇದನ್ನ ಕಟ್ ವರ್ಕ್ ಬಂದು ಲೆಫ್ಟ್ ರೈಟ್ ಸೆಂಟ್ರಲ್ ಬಾರ್ಡರ್ ಫ್ಯಾಷನ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಅದನ್ನ ನಾನು ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಯಾವ ತರ ಬಂದಿದೆ ಅಂತ. ಇವ್ರು ಸ್ವಲ್ಪ ಬ್ರಾಡ್ ಜಾಸ್ತಿ ಆಗ್ತಾರೆ, ಅದಕ್ಕೋಸ್ಕರ ಬ್ರಾಡ್ ಜಾಸ್ತಿ ಆಗಿ ಫ್ರಂಟ್ ಅಲ್ಲಿ ಕಪ್ಸ್ ಹಾಕ್ತಾರೆ, ಅದಕ್ಕೋಸ್ಕರ. ಸೇಮ್ ಅದೇ ರೀತಿ ಕಟ್ ವರ್ಕ್ ನ ಯಾವ ತರ ಕಟ್ ಮಾಡ್ಕೋಬೇಕು, ಮತ್ತೆ ಅದನ್ನ ಸಿಂಪಲ್ ಕ್ಯಾನ್ವಾಸ್ ಅಂತ ಬರುತ್ತೆ, ಅದನ್ನ ಕ್ಯಾನ್ವಾಸ್ ಅಂಟಿಸ್ಕೊಂಡು ನೀಟಾಗಿ ಪಲ್ಟಿ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ನಿಮ್ಗೋಸ್ಕರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ಮಾಡೋ ಅಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಏನೇನು ಮೆಟೀರಿಯಲ್ ಯೂಸ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದರಲ್ಲೂ ನಿಮ್ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ಇಲ್ಲ ಕಾಮೆಂಟ್ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ, ಇಲ್ಲ ಅಂದ್ರೆ ಫೋನ್ ಆದ್ರೂ ಮಾಡಿ. ಯಾರಿಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿ. ಸ್ವಲ್ಪ ಡಿಲೇ ಆಗ್ಬೋದು, ನೀಟಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೇನು ಆದ್ರೂ ನಿಮ್ ಕೆಲವೊಬ್ರಿಗೆ ತುಂಬಾ ಡೌಟ್ಸ್ ಅನ್ನೋದು ಇರುತ್ತೆ. ಅವ್ರಿಗೆ ಹೇಳ್ತೇನೆ, ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ, ನೀವು ಮುಂದೆನೆ ನೀಟಾಗಿ ಮಾರ್ಕ್ ಮಾಡಿ ಒಂದು ಕಟಿಂಗ್ ಅನ್ನೋದು ಮಾಡ್ಕೊಡ್ತೀನಿ. ಅದನ್ನ ಕಲಿಯೋಕೆ ಮತ್ತೆ ನೋಡ್ಕೊಳ್ಳೋಕೆ ನಿಮ್ಗೆ ಏನು ಸಣ್ಣ ಪುಟ್ಟ ಡೌಟ್ಸ್ ಇದೆ ಅನ್ನೋದು ನೀಟಾಗಿ ಕಣ್ ಮುಂದೆ ಕ್ಲಿಯರ್ ಆದ್ರೆ ಅದು ನೀಟಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ಫೋನ್ ಹೇಳಿದ್ರೆ ಯಾಕೆಂತಂದ್ರೆ ಕೆಲವೊಂದು ಡೌಟ್ಸ್ ಗಳೆಲ್ಲ ನೀವು ಫೋನ್ ಅಲ್ಲೇ ಆಗ್ಲಿ ವಿಡಿಯೋಸ್ ಅಲ್ಲೇ ಆಗ್ಲಿ ತುಂಬಾ ಡೌಟ್ಸ್ ಅನ್ನೋದು ಕ್ಲಿಯರ್ ಆಗಲ್ಲ. ಸಪೋಸ್ ಶೋಲ್ಡರ್ ಇಲ್ಲಿಂದ ಇಲ್ಲಿಗೆ ಕ್ಲೋಸ್ ನೆಕ್ 1 ಇಂಚ್ ಡೌನ್ ಮಾಡ್ಕೊಂತೀವಿ, ಇಲ್ಲ ಅಂತಂದ್ರೆ ಗಟ್ಟಿ ಸ್ವಲ್ಪ ಕಿರಿಕಿದೆ ಕೋಲ್ಡ್ ಆಗ್ಬಿಟ್ಟಿದೆ, ಅದಕ್ಕೋಸ್ಕರ. ಇಲ್ಲ ಕ್ಲೋಸ್ ನೆಕ್ಗೆ ಬಂದಾಗ ಕಾಲರ್ ನೆಕ್ ಬಂದಾಗ ಏನ್ ಮಾಡ್ತೀವಿ, ಬ್ಯಾಕ್ ಅಲ್ಲಿ ಸ್ವಲ್ಪ ಜಾಸ್ತಿ ನಾವು ಇಟ್ಕೊಂತೀವಿ. ಏನಕ್ಕೆ ಇಟ್ಕೊಂತೀವಿ ಅಂತಂದ್ರೆ ನೋಡಿ, ಒಬ್ಬೊಬ್ಬರಿಗೆ ಈ ತರ ಕ್ರಾಸ್ ಲೈನ್ಸ್ ಆಗಿ ಬರ್ತಾ ಇರುತ್ತೆ. ನೀವು ಹೊಲ್ದಿರೋ ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಒಂದ್ಸಲ ಅಬ್ಸರ್ವ್ ಮಾಡಿ, ಈ ತರ ಕ್ರಾಸ್ ಆಗಿ ರಿಂಕಲ್ಸ್ ಬರ್ತಾ ಇರುತ್ತೆ. ಅವಾಗ ಏನಾಗುತ್ತಂದ್ರೆ ಈ ಕಡೆ ಸ್ವಲ್ಪ ಹಿಂಗ್ ಹಿಡ್ಕೊಂಡಾಗ ರಿಂಕಲ್ಸ್ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ಕಾರಣ ಏನಂತಂದ್ರೆ ನಾವ್ ಈ ಶೋಲ್ಡರ್ ಅನ್ನೋದು ಸ್ವಲ್ಪ ಡೌನ್ ಮಾಡ್ಕೋಬೇಕು. ಯಾವ ಸೈಜ್ಗೆ ಎಷ್ಟು ಡೌನ್ ಮಾಡ್ಬೇಕು, ಈ ತರ ಸುಮಾರು ಡೌಟ್ಸ್ ಅನ್ನೋದು ನಿಮ್ಗೆ ಆ ಡೌಟ್ಸ್ ಚಿಕ್ಕದೇ ಇರ್ಬೋದು, ಆದ್ರೆ ಹೊಲ್ದು ಹಾಕೊಂಡಾಗ ನೋಡಿ ಈ ತರ ಲೈನ್ಸ್ ಅನ್ನೋದು ಬಂದ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಮೈನ್ ಇರೋದೇ ಆರ್ಮೋಲ್, ಶೋಲ್ಡರ್, ಇವೆರಡು ಕರೆಕ್ಟ್ ಆಗಿದೆ. ಫ್ರಂಟ್ ಅಲ್ಲಿ ಸ್ವಲ್ಪ ಲೂಸ್ ಬಂದ್ರೆ ಪಲ್ಲು ಕವರ್ ಆಗುತ್ತೆ, ನೀಟಾಗಿರುತ್ತೆ ಬ್ಲೌಸ್. ಅದಕ್ಕೋಸ್ಕರ ಹೇಳ್ತೀನಿ, ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದು ಏನೇ ಇಲ್ಲ. ನಮ್ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತಫುಲ್ ಆಗುವಂತ ವಿಡಿಯೋಗಳನ್ನ ಪ್ರತಿಯೊಂದು ಡಿಸೈನ್ ಟ್ರೆಂಡ್ ಆಗಿ ಬರೋದೇ ಆಗ್ಲಿ, ಮಧುಬಾಲ ಬ್ಲೌಸ್ ಆಗ್ಲಿ, ಈ ತರ ಸುಮಾರು ನಮ್ ಚಾನಲ್ 400 ವಿಡಿಯೋಸ್ ಮೇಲೇನೆ ಮಾಡೀನಿ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ತುಂಬಾ ಈಸಿ ಮೆಥಡ್ ಅಲ್ಲಿ ಎಲ್ಲರೂ ಕಲಿಯಬೇಕು ಅನ್ನೋ ಉದ್ದೇಶದಿಂದ ನಾನು ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು 15 ವರ್ಷ ಹಿಂದೆ ಕಲಿಬೇಕಾದ್ರೆ ಫೋನ್ ಗೀನು ಅವಾಗ ನೆಟ್ಟೆ 1 GB ಬಂದ್ಬಿಟ್ಟು 150 rupees ರೀಚಾರ್ಜ್ ಮಾಡ್ಕೋಬೇಕಿತ್ತು. ಆಫರ್ ನಾನು ಮಾಡ್ಕೊಂಡು ತುಂಬಾ ಕಷ್ಟಪಟ್ಟ. ಅವಾಗೆಲ್ಲ ಯೂಟ್ಯೂಬ್ ಯಾರು ಅಷ್ಟೊಂದು ನೋಡ್ತಾ ಇರ್ಲಿಲ್ಲ. ಆ ಟೈಮಲ್ಲೇ ಟೇಬಲ್ ಅಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ಕಟಿಂಗ್ ನ ಸ್ವಲ್ಪ ದೂರ ಹತ್ರ ಬಂದು ನಿಂತ್ಕೊಂಡಿದೀವಿ ಅಂದ್ರೆ ಕಟಿಂಗ್ ನೋಡ್ತಾರೆ. ಅಷ್ಟ ಆ ತರ ಕಷ್ಟ ಕಾಲದಲ್ಲಿ ಇದ್ದಾಗ ನಾನು ಕಲ್ತ್ಕೊಂಡಿದ್ದೀನಿ. ಅದೇ ಎಲ್ಲರಿಗೂ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ನಾನು ಕಷ್ಟಪಟ್ಟು ಕಲ್ತಿದ್ದೀನಿ, ಅದನ್ನ ನಾನು ಇಷ್ಟಪಟ್ಟು ಕಲಿಸ್ತಾ ಇದ್ದೀನಿ. ಎಲ್ಲರೂ ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆನಾ? ನಿಮ್ಗೆ ಏನೇ ಡೌಟ್ಸ್ ಇದ್ರು ನಮ್ಮ ಚಾನಲ್ ನಂಬರ್ ಇರುತ್ತೆ, ಇಲ್ಲ ಅಂದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊ ಬನ್ನಿ. ನಿಮ್ ಕಣ್ ಮುಂದೆ ಒಂದು ಬ್ಲೌಸ್ ಕಟಿಂಗ್ ನ ಮಾಡಿ ನಿಮ್ಗೆ ಕೊಡ್ತೀನಿ. ಅದ್ರದ್ದೇನು ಚಾರ್ಜಸ್ ಏನ್ ಬೇಡ. ಅವಾಗ ನಿಮ್ಗಿರೋ ಸಣ್ಣ ಪುಟ್ಟ ಡೌಟ್ಸ್ ಕ್ಲಿಯರ್ ಆಗುತ್ತೆ, ನಿಮ್ಗೆ ಒಂದು ಕಟಿಂಗ್ ಸಿಗುತ್ತೆ. ಅದನ್ನ ತಗೊಂಡೋಗಿ ನೀವು ಫಿಟ್ಟಿಂಗ್ ಹಾಕಿ ಚೆಕ್ ಮಾಡ್ಕೊಂಡು ಹೊಲ್ದು ಫಿಟ್ಟಿಂಗ್ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಮ್ಮ ಚಾನಲ್ ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಕ್ಲಿಯರ್ ಮಾಡ್ಕೊಳ್ತೀನಿ. ಅದೇ ರೀತಿ ಅದನ್ನ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿ ಹಾಕೊಂಡಿಲ್ಲ ಅಂತಂದ್ರೆ ನೀವೇ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾರ್ಕ್ ಮಾಡಿ. ಕಟ್ ಮಾಡಕ್ ಮುಂಚೆ ನಾನು ಕಟ್ ಮಾಡಿರೋಂತ ಲೈನ್ ಅದ್ರ ಮೇಲೆ ಇಟ್ಟು ನೋಡಿ, ಎಲ್ಲೆಲ್ಲಿ ಏನ್ ಫಾಲ್ಟ್ ಆಗಿದ್ದು ಅಂತ ಸ್ವಲ್ಪ ಚೇಂಜಸ್ ನ ತಿಳ್ಕೊಂಡು ಅದನ್ನ ಕಲಿಯಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನ್ಯೂ ಟ್ರೆಂಡಿಂಗ್ ರೌಂಡ್ ಕಟ್ ವರ್ಕ್ ಶೇಪ್ ಬರುತ್ತಲ್ಲ, ಅದನ್ನ ಯಾವ ತರ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಅದು ಯಾವ ರೀತಿ ಅಂತಂದ್ರೆ ನೋಡಿ, ಇಲ್ಲಿ ಕಸ್ಟಮರ್ ಫೋಟೋ ಕಳಿಸಿದ್ದಾರೆ. ಈ ತರ ರೌಂಡ್ ಶೇಪ್ ಕೆಳಗಡೆವರೆಗೂ ಬರುತ್ತೆ. ಕೆಳಗಡೆ ಈ ತರ ಒಂದು ಸ್ಟ್ರೈಟ್ ಆಗಿ ಬಾರ್ಡರ್, ಯಾಕಂದ್ರೆ ಇದ್ರಲ್ಲಿ ಡಬಲ್ ಬಾರ್ಡರ್ ಇದೆ, ಸಿಂಗಲ್ ಬಾರ್ಡರ್ ಹಾಕಕ್ಕೆ ಹೇಳಿದ್ದಾರೆ. ಈ ತರದನ್ನ ಯಾವ ತರ ಒಂದೇ ಲೆವೆಲ್ ಆಗಿ ಕಟ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಾವು ಎಲ್ಲಾ ವಿಡಿಯೋದಲ್ಲಿ ರೆಗ್ಯುಲರ್ ಆಗಿ ನಾವು ಕಟ್ ಮಾಡೋಂಥದ್ದು ಸ್ಲೀವ್ಸ್ ನ ಫಸ್ಟ್ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತ್, ಹಾರ್ಮೋಲ್ ಡೌನು, ಮತ್ತೆ ಇದು ಕೆಳಗಡೆ ಲೂಸು, ಮತ್ತೆ ಇದು ಹಾರ್ಮೋಲ್ ಅಲ್ಲಿ 8.5 ಇದ್ರೆ 1/4 ಇಂಚ್ ಕಮ್ಮಿ ಮಾಡ್ಬಿಟ್ಟು ಇದು ತಗೊಂಡು ಈ ತರ ಶೇಪ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಿಂದೆ ವಿಡಿಯೋದಲ್ಲಿ ಸ್ಲೀವ್ಸ್ ದೇ ಅಂತಾನೆ ಒಂದು ಫುಲ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಉದ್ದ ಸ್ಲೀವ್ಸ್ ಇಂದ ಹಿಡಿದು 3/4 ಸ್ಲೀವ್ಸ್ ಇಂದ ಹಿಡಿದು ಎಲ್ಬೋ ಇಂದ ಹಿಡಿದು ಹಾಫ್ ಸ್ಲೀವ್ಸ್ ಇಂದ ಹಿಡಿದು ಕ್ಯಾಪ್ ಸ್ಲೀವ್ಸ್ ವರೆಗೂ ಯಾವ ತರ ಮಾಡ್ಬೇಕು ಅನ್ನೋದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮ ವಿಡಿಯೋಗಳಲ್ಲಿ ನೀವು ಚೆಕ್ ಮಾಡ್ಕೋಬಹುದು.
ಅದೇ ರೀತಿ ಅಳತೆ ಬ್ಲೌಸು ಕಸ್ಟಮರ್ ಕೊಟ್ಟಿರೋಂಥ ಅಳತೆ ಬ್ಲೌಸ್ ಇದನ್ನು ನಾವೇ ಹೊಲ್ದಿರೋದು. ಇದು ಒಂದು ಪ್ಯಾಟರ್ನ್ ತರ ಮಾಡಿದೀನಿ ನೋಡಿ. ಈ ತರ ಬೋ ಮಾಡಿ ಕ್ಲೋಸ್ ನೆಕ್ ಮೇಲ್ಗಡೆ ನೋಡಿ ಮೇಲ್ಗಡೆ ಈ ತರ ಕ್ಲೋಸ್ ನೆಕ್ ಮಾಡಿ ಕೆಳಗಡೆ ಈ ತರ ಶೇಪ್ ಕೊಟ್ಟಿಬಿಟ್ಟು ಕೆಳಗಡೆ ಇದನ್ನ ಬೋ ರೆಡಿ ಮಾಡಿ ಕೊಟ್ಟಿದ್ದೀನಿ ಕಸ್ಟಮರ್ಗೆ. ಈ ತರ ನೋಡಿ ಇಲ್ಲಿ ಕಟ್ಕೊಳ್ಳೋದು ಶೋಗೆ. ಈ ತರ ಇಲ್ಲಿ ಲೇಬಲ್ ನೋಡ್ಕೋಬಹುದು ನಮ್ದು ನೋಡಿ, ಕುಮಾರಿ ಕ್ರಿಯೇಷನ್ಸ್ ಅಂತ ಇದಿದೆ. ಅದೇ ರೀತಿ ಇದೇ ಬ್ಲೌಸ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕಸ್ಟಮರ್ ಕೊಟ್ಟಿರೋಂಥ ಬ್ಲೌಸು. ಇವಾಗ ಬ್ಲೌಸ್ ಲೆಂತ್ ನ ನೋಡ್ಕೊಂಡು ಬ್ಯಾಕ್ ಯಾವ ತರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನಮ್ಗೆ ಹಿಂಗ್ ಶೇಪ್ ಬಂದಿದೆ. ಬ್ಲೌಸ್ ಉದ್ದ ಬಂದ್ಬಿಟ್ಟು ನಾವಿಲ್ಲಿ ಸೈಡ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಪಟ್ಟಿನ ಸ್ಟ್ರೈಟ್ ಆಗಿ ಇಟ್ಕೊಂಡು ನೋಡಿ, ಇದು ಸ್ಟ್ರೈಟ್ ಆಗಿ ಹಿಂಗೆ ಇಟ್ಕೋಬೇಕು. ಬ್ಲೌಸ್ ಉದ್ದ ಬಂದ್ಬಿಟ್ಟು ನಮ್ಗೆ 13 ಇಂಚ್ ಇದೆ. ಬ್ಯಾಕ್ ಡೀಪು ಪ್ಯಾಚ್ ಅಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಅಷ್ಟೇ ಮಾಡಕ್ ಹೇಳಿದ್ದಾರೆ. ಮೂರು ಇಂಚ್ ಬರುತ್ತೆ. ಅದೇ ರೀತಿ ನಾವು ಬ್ಲೌಸ್ 13 ಇಂಚ್ ಇದೆ. ಒಂದು 3 ಇಂಚ್ ಪರ್ಫೆಕ್ಟ್ ಆಗಿ ಅಷ್ಟೇ ತಗೊಳ್ಳೋಣ. ಆರ್ಮೋಲ್ 5.5, 3 ಇಂಚ್ ಇದೆ. 1 2 3 ಅಂದ್ರೆ 10 ಬರುತ್ತೆ. ಮೇಲ್ಗಡೆ 1/4 ಇಂಚು ಹೊಲಿಯಕ್ಕೆ ಮಾರ್ಜಿನ್ ಬೇಕಾಗುತ್ತೆ ಅದಕ್ಕೆ. ಮತ್ತೆ ಸೇಮ್ ಇಲ್ಲೂ ಅಷ್ಟೇನೆ ಡೀಪ್ ನೆಕ್ ಇದೆಯಲ್ಲ ಅದಕ್ಕೆ 5.5 ಮಾಡ್ಕೊತಾ ಇದೀನಿ. ಕ್ಲೋಸ್ ನೆಕ್ ಇದ್ರೆ ಸ್ವಲ್ಪ ಇದು ಜಾಸ್ತಿ ಬರುತ್ತೆ ಆ ತರ. ಈ ತರ ಮತ್ತೆ ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ನಾವು ಅಳತೆ ಬ್ಲೌಸ್ ಅಲ್ಲೇ ನೋಡ್ಕೊಬಹುದು. ಅಳತೆ ಬ್ಲೌಸ್ ಅಲ್ಲಿ ಬೋ ಇರೋದ್ರಿಂದ ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗಲ್ಲ. ಅದನ್ನ ಏನ್ ಮಾಡ್ಬೇಕು, 4ನೇ ಒಂದು ಭಾಗ ಹಿಂಗ್ ಮಾಡ್ಕೋಬೇಕು ನೋಡಿ. ಈ ತರ ಉಗ್ಸಾಕ್ಬಿಟ್ಟು ಇದನ್ನ ಬೋನ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಮಾಡ್ಕೊಂಡು ಇನ್ನೊಂದ್ಸರಿ ಈ ತರ ಇಟ್ಕೊಂಡು 15.5 ಇದೆ ಅಂದ್ರೆ 31 ಇಂಚು ಬರುತ್ತೆ. 31 ಇಂಚು ಸೊಂಟ ಇದೆ. ಡಿವೈಡೆಡ್ ಬೈ 4 ಭಾಗ ಮಾಡಿದಾಗ ನಮ್ಗೆ 7.75 ಅನ್ನೋದು ಬರುತ್ತೆ. ಆ 7.75 ಅನ್ನೋದು ಇಲ್ಲಿ, ಮತ್ತೆ ಇಲ್ಲಿ ಅರ್ಧ ಇಂಚು ಮಾರ್ಜಿನ್ಗೆ, ಮತ್ತೆ ಇಲ್ಲಿ ಡಾಟ್ಗೆ. ಅದಾದ್ಮೇಲೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಅಳತೆ ಬದಲು ನೋಡ್ಕೋಬಹುದು ನೋಡಿ. ಫ್ರಂಟ್ ಅಲ್ಲಿ ಈ ಉಕ್ಸ್ ಪಟ್ಟಿಯಿಂದ ಈ ಆರ್ಮೋಲ್ ಹತ್ರ ಸೈಡ್ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿವರೆಗೂ ನೋಡ್ಕೋಬೇಕು. 9.5 ಬರ್ತಾ ಇದೆ. ಈ ಕಡೆ ನೋಡೋಣ, ಈ ಕಡೆನೂ ಸೇಮ್ ಬರ್ತಾ ಇದೆ. ನಮ್ದ್ರಲ್ಲಿ ಹೆಚ್ಚು ಕಮ್ಮಿ ಬರಲ್ಲ, ಸೇಮೇ ಬರುತ್ತೆ ಅದಕ್ಕೆ ಈ ತರ. ಮತ್ತೆ ಇದು ಬ್ರಾಡ್ ಬಂದ್ಬಿಟ್ಟು 3 ಇಟ್ಕೊಳ್ಳಿ, ಏನಾಗಲ್ಲ. ಶೋಲ್ಡರ್ ಫುಲ್ ಬಂದ್ಬಿಟ್ಟು 12 ಇಂಚ್ ಇಟ್ಕೊಂತೀನಿ. ಇಲ್ಲಿ ಮಾರ್ಜಿನ್ ಸೇರಿಸಿ 12 ಇಟ್ಕೊಂಡಿದ್ದೀನಿ. ಮತ್ತೆ ಬ್ರಾಡ್ ಬಂದ್ಬಿಟ್ಟು ಇದರಲ್ಲಿ ಒಂದ್ ಸೈಡ್ ಶೋಲ್ಡರ್ ಎಷ್ಟಿದೆ ನೋಡ್ಕೊಂಡು ಅಷ್ಟೇ ಇಡ್ಬೋದು ನೋಡಿ. ಒಂದ್ ಸೈಡ್ ಶೋಲ್ಡರ್ ಬಂದ್ಬಿಟ್ಟಿದ್ದು ಈ ತರ ಇಟ್ಕೊಂಡ್ರೆ ಇಲ್ಲಿವರೆಗೂ ಬರ್ತದೆ. ಮತ್ತೆ ಮಾರ್ಜಿನ್ ಇಲ್ಲಿ ಬಿಟ್ಬಿಡಿ ಇಷ್ಟು. ಮತ್ತೆ ಇದನ್ನ ಸ್ಟ್ರೈಟ್ ಆಗಿ ಒಂದು ಲೈನು, ಮತ್ತೆ ಹಂಗೆ ಸ್ಟ್ರೈಟು ಕೆಳಗಡೆ, ಯಾಕಂತ ಇಲ್ಲಿಂದಾನೇ ನಮ್ಗೆ ಶೇಪ್ ಬರ್ಬೇಕಲ್ಲ ಅದರಿಂದ. ಅದಾದ್ಮೇಲೆ ಸ್ಟ್ರೈಟ್ ಆಗಿ ಒಂದು ಲೈನು, ಅದಾದ್ಮೇಲೆ ಇಲ್ಲಿ 36 ಚೆಸ್ಟ್ ಮೆಜರ್ಮೆಂಟ್ ಇದೆ.
ರೌಂಡ್ ಶೇಪ್ನ ಯಾವ ಥರ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಯಾವ ಥರ ಮಾಡ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಇಷ್ಟಾಗಲ್ಲ ಇಲ್ಲಿ ಅದು ಕ್ರಾಸ್ ಆಗಿ ಹಾಕಿದರೆ ನಮ್ದು ಬಾರ್ಡರ್ ಕಮ್ಮಿ ಇರೋದ್ರಿಂದ ಒಂದೇ ಹಾಕಕ್ಕೆ ಹೇಳಿದ್ದಾರೆ. ಇವಾಗ ಮೊದಲನೇದಾಗಿ ಎಷ್ಟು ಲೆಂತ್ ಇದೆ ನಮ್ಗೆ 13 ಇಂಚ್ ಇದೆ. 13 ಇಂಚ್ ಇದೆ ಅಂತಂದ್ರೆ ಒಂದೂವರೆಗೆ ಒಂದು ಮಾರ್ಕ್ ಹಾಕೊಳ್ಳೋಣ. 1.5 ಇಂಚು 1.5 ಇಂಚು 1.5 ಇಂಚು 1.5 1.5 1.5 1.5 ನೋಡಿ, ಸ್ವಲ್ಪ 1-2 ಪಾಯಿಂಟ್ ಹೆಚ್ಚು ಕಮ್ಮಿ ಬಂದಿದೆ. ಓಕೆ, ಈ ಥರ ಫಸ್ಟು ಡಿಸ್ಟೆನ್ಸ್ ನೋಡ್ಕೊಂಡು ಮಾರ್ಕ್ ಅನ್ನೋದು ಹಾಕೋಬೇಕು. ಅದಾದಮೇಲೆ ನೋಡಿ ಇಲ್ಲಿದೆ, ಇಲ್ಲಿಗೆ ಬರಲ್ಲ. ಅದನ್ನೇನು ಮಾಡೋದಂದರೆ ನಾವು ಇಲ್ಲಿಂದ 1 ಪಾಯಿಂಟ್ ಕಮ್ಮಿನ ಇಲ್ಲಿ ತಿರ್ಸ್ಕೊಳ್ಳೋಣ. ಹಿಂಗೆ ನೋಡಿ, ಈ ಥರ ಇದನ್ನು ತಿರ್ಸ್ಕೊಳ್ಳಿ ಹಿಂಗೆ, ಮತ್ತು ಇದನ್ನು ಹಿಂಗೆ ತಿರ್ಸ್ಕೊಳ್ಳಿ, ಮತ್ತು ಇದನ್ನು ಹಿಂಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಮಾರ್ಕ್ ಹಾಕೊಂಡು ಇದು ಇಲ್ಲಿಗೆ ಬಾರ್ಡರ್ ಪ್ಯಾಚ್ ಅನ್ನೋದು ಬರುತ್ತೆ ನಮಗೆ. ಅದಾದಮೇಲೆ ಇಲ್ಲಿ ಶೇಪ್ ಅನ್ನೋದು ನೋಡಿ ಯಾವ ಥರ ಕಟ್ ಮಾಡ್ಕೋಬೇಕು ಅಂತ ಒಂದೇ ಸಮ. ಮತ್ತೆ ಇದನ್ನು ಸೇಮ್ ಮತ್ತೆ ಇದನ್ನು ಸೇಮ್. ಜಾಸ್ತಿ ಶೇಪ್ ತಗೋಬೇಡಿ, ಯಾಕಂದ್ರೆ ರೆಡಿ ಆದ್ಮೇಲೆ ಅದು ಬೆಂಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಎಷ್ಟು ಚೆನ್ನಾಗಿ ಬರಬೇಕು ಅಷ್ಟು ಮಾತ್ರ ಮಾಡ್ಕೊಂಡ್ರೆ ನಮ್ಗೆ ಹೊಲಿಯೋಕ್ಕೂ ಈಸಿ ಆಗುತ್ತೆ, ಮತ್ತೆ ಹೊಲ್ದಾದ್ಮೇಲೆ ಅಷ್ಟೇ ನೀಟಾಗೂ ಇರುತ್ತೆ. ಇಲ್ಲ ಅಂತಂದ್ರೆ ಫೋಲ್ಡ್ ಆಗ್ಬಿಡುತ್ತೆ ಅದು. ಅದಕ್ಕೋಸ್ಕರ ಆ ಫೋಟೋಗೋಸ್ಕರ ಅವರು ಮಾಡಿರ್ತಾರೆ, ಬಟ್ ನಾವು ಅದೇ ಥರ ಮಾಡ್ಕೊಂಡ್ರೆ ಅದು ಹೆಚ್ಚು ಕಮ್ಮಿ ಬರೋ ಸಾಧ್ಯತೆ ಆಗ್ಬಿಡುತ್ತೆ. ಮತ್ತೆ ಫೋಲ್ಡು ಆಗ್ಬಿಡುತ್ತೆ. ಎಲ್ಲ ರೆಡಿ ಮಾಡಿ ಹಾಕೊಂತಾರಲ್ಲ ಕಸ್ಟಮರು, ಅವಾಗ ಫೋಲ್ಡು ಆಗ್ಬಿಡುತ್ತೆ ಅದು. ನೋಡಿ ಈ ಥರ ಶೇಪ್ನ ಕಟ್ ಮಾಡ್ಕೊಂಡ್ಬಿಟ್ವಿ. ಇದನ್ನ ಯಾವ ಥರ ಹೊಲಿಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಅದನ್ನ ಈ ಥರ ನೀಟಾಗಿ ಕ್ಯಾನ್ವಾಸ್ ಪ್ರೆಸ್ ಮಾಡಿಕೊಂಡು ಯಾವ ಥರ ಪಲ್ಟಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ನೋಡಿದ್ವಿ ನಾವು. ಇದನ್ನ ಹೊಲಿಬೇಕು ಮುಂಚೆ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಾರ್ಡ್ರು ಇಷ್ಟು ಮಿಕ್ಸ್ ಇದ್ದೀನಿ. ಬಾರ್ಡರ್ನ ಈ ಥರ ನೋಡಿ ಫುಲ್ ಕ್ಯಾನ್ವಾಸ್, ಪೇಪರ್ ಕ್ಯಾನ್ವಾಸ್ ಥರ ಬರುತ್ತೆ ಇದು. ಈ ಥರದ್ರಲ್ಲಿ ಫುಲ್ ಅಂಟಿಸ್ಕೋಬೇಕು. ಯಾಕೆಂತಂದ್ರೆ ಇದು ಎಲ್ಲ ರಿಂಕಲ್ಸ್ ಬಂದ್ಬಿಡ್ತದೆ. ಅದಾದ್ಮೇಲೆ ಬಟ್ಟೆಯಲ್ಲಿ ಈ ಥರ ಪಲ್ಟಿ ಅನ್ನೋದು ಮಾಡ್ಕೋಬೇಕು ಸ್ಟ್ರೈಟಾಗಿ. ಕೆಳಗಡೆ ಇದು ಮಾರ್ಜಿನ್ಗೆ ಈ ಥರ ಹೋಗ್ಬಿಡುತ್ತೆ ನೋಡಿ. ಬಾರ್ಡರ್ ಮಾತ್ರ ಮಿಕ್ಬೇಕು. ಈ ಕಡೆ ಓರ್ಲಾಕ್ ಕೊಡ್ಕೋಬೇಕು, ಈ ಕಡೆ ಇಂಟರ್ಲಾಕ್ ಮಾಡಿಕೊಂಡು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದಕ್ಕೂ ಅಷ್ಟೇ, ನಾವು ಹಿಂಗೆ ಎತ್ಕೊಂಡು ಹೋಗಿ ಹಿಂಗೆ ಹೊಲ್ದಿದೀವಿ ಅಂದ್ರೆ ಸ್ವಲ್ಪ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಅವಾಗ ರಿಂಕಲ್ಸ್ ಬರ್ದಿರ ನಮಗೆ ಕರೆಕ್ಟಾಗಿ ಬರಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ನೋಡಿ, ಈ ಥರ ಬಟ್ಟೆ ಕ್ಯಾನ್ವಾಸ್ ಥರ ಪೇಪರ್ ಕ್ಯಾನ್ವಾಸ್ ಸಿಗುತ್ತೆ. ಇದನ್ನ ಏನು ಮಾಡಬೇಕು ಅಂದ್ರೆ ಇದಕ್ಕೆ ಅಂಟಿಸ್ಕೋಬೇಕು. ನೋಡಿ ಫಸ್ಟು ಇದು ಉಲ್ಟಾ ಸೀದೆ ಯಾವ ಕಡೆ ಬರ್ತೀರಾ ನೋಡಿಕೊಂಡು ಇದು ಹಿಂಗೆ ಕ್ಯಾನ್ವಾಸ್ ಒಳಗಡೆ ಹೋಗ್ಬೇಕಲ್ಲ, ಅದಕ್ಕೆ ನೋಡಿ ಈ ಥರ ಒಳಗಡೆ ಹೋಗ್ಬೇಕು. ಮತ್ತೆ ಇದಕ್ಕೊಂದು ಪೀಸ್ ಈ ಥರ ಗಂಭೀರ ಕಡೆ ಆಚೆ ಹಿಂಗೆ ಇಟ್ಕೊಂಡು ಹೋಗ್ಬೇಕು. ಈ ಥರ ಫಸ್ಟೇ ನಾವು ಕ್ಯಾನ್ವಾಸ್ ಹಿಂಗೆ ಅಂಟಿಸ್ಕೊಂಡ್ರೆ ಏನಾಗುತ್ತಂದ್ರೆ ಇದು ರಿಂಕಲ್ಸ್ ಬರಲ್ಲ, ಮತ್ತೆ ಶೇಪ್ಗಳು ನೀಟಾಗಿ ಟರ್ನ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ತುಂಬಾ ಸಿಂಪಲ್ ಕ್ಯಾನ್ವಾಸ್ ಅಲ್ಲಿ ಅಂಟಿಸ್ಕೋಬೇಕು. ಪೇಪರ್ ಕ್ಯಾನ್ವಾಸ್ ತರ ಬರುತ್ತೆ ಬಟ್ಟೆ ಕ್ಯಾನ್ವಾಸ್, ಅದರಲ್ಲಿ ಈ ತರ ಅಂಟಿಸ್ಕೋಬೇಕು. ನೋಡಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇರ್ಲಿ, ಏನಾಗಲ್ಲ. ನೋಡಿ ಈ ತರ ನೀಟಾಗಿ ಅಂಟಿಸ್ಕೊಂಡ್ಬಿಡ್ಬೇಕು.
ಮತ್ತೆ ಇದನ್ನು ಅಷ್ಟೇ ನೋಡಿ. ಇವಾಗ ಹಿಂಗ್ ಹೊಲ್ದ್ರೆ ರಿಂಕಲ್ಸ್ ಬರಲ್ಲ ಅದ್ರ ಮೇಲೆ, ಅದಕ್ಕೋಸ್ಕರ ಮತ್ತೆ ಇದನ್ನ ತಿಳ್ಸ್ಕೊಂಡ್ಬಿಟ್ಟು ಹಿಂಗಿಟ್ಕೊಂಡು ನೀಟಾಗಿ ಹೊಲ್ಕೊಂಡ್ ಬಂದ್ಬಿಡೋಣ. ಇದು ಅಷ್ಟೇ, ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಂಬಿಡಿ. ಹಿಂಗ್ ಬರುತ್ತೆ. ಇದನ್ನ ಈ ತರ ಕಟ್ ಮಾಡ್ಕೋಬೇಕು, ಯಾಕಂದ್ರೆ ನಮಗೆ ಉಲ್ಟಾ ಮೇಲೆ ಇಕ್ಕೊಂತೀವಲ್ಲ ಅವಾಗ ಕಾಣಿಸಲ್ಲ, ಅದಕ್ಕೋಸ್ಕರ. ಅದೇ ತರ ಇದನ್ನು ಇದೇ ತರ ಕಟ್ ಮಾಡ್ಕೊಂತೇನೆ. ಮೊದಲನೇದಾಗಿ ಈ ಪ್ಯಾಚ್ ನ ರೆಡಿ ಮಾಡ್ಕೊಳ್ಳೋಣ. ಮೇಲ್ಗಡೆ ಸೈಡ್ ಇಲ್ಲಿ ಪೈಪಿಂಗ್ ಮಾಡ್ಕೊಂಡು ಬಟ್ಟೆಯಲ್ಲಿ ಪಲ್ಟಿ ಮಾಡ್ಕೊಳ್ಳೋಣ. ಪೈಪಿಂಗ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಪೈಪಿಂಗ್ ಯಾವ ತರ ಮಾಡಬೇಕು ಅಂತ ಒಂದು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೋಬಹುದು. ಇದನ್ನ ಹಿಂಗ್ ಇಟ್ಕೊಂಡು ಒಂದೇ ಸಮ ಬರೋ ತರ ನೀಟಾಗಿ ಹಿಂಗ್ ಹೊಲ್ಕೊಳ್ಳಿ. ನೋಡಿ, ಕ್ಯಾನ್ವಾಸ್ ಇಟ್ಕೊಂಡ್ರೆ ಸ್ವಲ್ಪ ರಿಂಕಲ್ಸ್ ಅನ್ನೋದಿಲ್ಲ, ನೀಟಾಗಿ ರಿಂಕಲ್ಸ್ ಬರ್ದಿರ ನೀಟಾಗಿ ಅನ್ನೋದು ಬರುತ್ತೆ ನಮ್ಗೆ. ಈ ತರ ಲೈನಿಂಗ್ ಪೀಸ್ ನ ಇಟ್ಕೊಂಡು ನೋಡಿ, ಮೇಲ್ಗಡೆ ಸ್ವಲ್ಪ ಲೈಟಾಗಿ ಆದ್ರೂ ಸ್ವಲ್ಪ ಚಿಕ್ಕ ಈ ತರ ಒಂದು ಸ್ಟಿಚ್ ಹಾಕೊಂಡ್ವಿ. ಅದಾದ್ಮೇಲೆ ಲೈನಿಂಗ್ ನ ನೋಡಿ ಈ ತರ ಮಾಡ್ಕೊಂಡು ನೋಡಿ ಎಷ್ಟು ನೀಟಾಗಿ ಅನ್ನೋದು ಬಂದಿದೆ. ಇದು ಒಂದು ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಮೇಲ್ಗಡೆ ಕಿನಾರ್ ಸ್ಟಿಚ್ ಅದೊಂದು ಹಾಕೊಂತೀವಿ. ಮತ್ತೆ ಈ ತರ ನೀಟಾಗಿ ಮತ್ತೆ ಇದನ್ನ ಫೋಲ್ಡ್ ಮಾಡ್ಕೊಂಡು ಸೆಂಟ್ರಲ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲೊಂದು ಸೆಂಟ್ರಲ್ ಮಾರ್ಕ್ ಮಾಡ್ಕೊಳ್ಳಿ. ಒಂದು 7.5 ಇಂಚು ಬ್ರಾಡ್ ಬರೋ ತರ ಮಾರ್ಕ್ ಮಾಡ್ಕೊಳ್ಳಿ. 7.5 ಇಂಚ್ ಬಾರ್ ಬಂದಿಲ್ಲ ಅಂದ್ರೆ ಪ್ಯಾಚ್ ಅಷ್ಟು ಲುಕ್ ಬರಲ್ಲ. ಇಷ್ಟು ಮಾರ್ಜಿನ್ ಅನ್ನೋದು ಉಳಿದಿದೆ. ಆ ಕಡೆ ಇಷ್ಟು ಮಾರ್ಜಿನ್ ಇಂಟರ್ಲಾಕ್ ಮಾಡ್ಕೊಬೋಣ. ಬ್ರಾಡ್ ಬೇಕು ಅನ್ನೋರಿಗೆ 7.5 ಇಟ್ಕೊಳ್ಳಿ, ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಇವ್ರು ಬ್ರಾಡ್ ಜಾಸ್ತಿ ಆಗ್ತಾರೆ, ಕಪ್ಸ್ ಬೇರೆ ಇದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬ್ರಾಡೇ ಕೊಟ್ಟಿದ್ದೀನಿ 7.5. ಓಕೆ, ಇವಾಗ ನೆಕ್ಸ್ಟ್ ಇದಿದೆ. ಇಟ್ಕೊಂಡು ಈ ತರ ಇಟ್ಕೊಂಡು ಉಲ್ಟಾ ಹಿಂಗೆ ಪಲ್ಟಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕರೆಕ್ಟಾಗಿ ಒಂದೇ ಸಮ ಲೆವೆಲ್ ಆಗಿ ಇಟ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಒಂದು ಹೊಲಿಗೆ ಅನ್ನೋದು ಹಾಕೊಳ್ಳಿ, ಯಾಕಂದ್ರೆ ಮತ್ತೆ
ಲೂಸ್ ಟೈಪ್ ಬರ್ದಿರ ಅದಕ್ಕೋಸ್ಕರ 5ನೇ ನಂಬರ್ ಇಟ್ಕೊಂಡು ಹಾಕೊಳ್ಳಿ. ಇವಾಗ ಈ ರೌಂಡ್ ಆಗಿ ನೋಡಿ, ಹಿಂಗ್ ಹೊಲಿಬೇಕಾದ್ರೆ ಹಿಂಗ್ ಸೆಂಟರ್ ಇಲ್ಲಿಂದ ಇಲ್ಲಿವರೆಗೂ ಎಲ್ಲಿ ನಿಲ್ಸಬಾರ್ದು ಮಿಷಿನ್. ಯಾಕಂದ್ರೆ ಈಗ ನಿಲ್ಸಿ ಹಿಂಗ್ ತಿರ್ಸ್ಕೊಂಡ್ರೆ ಅಲ್ಲಿ ವಿ ಶೇಪ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ನೀಟಾಗಿ ಹಿಂಗ್ ತಿರ್ಸ್ಕೊಂಡು ಇಲ್ಲಿ ನಿಲ್ಸ್ಕೋಬೇಕು. ಮತ್ತೆ ಇಲ್ಲಿ ನಿಧಾನಕ್ಕೆ ಬಂದು ಇಲ್ಲೇ ನಿಲ್ಸ್ಕೋಬೇಕು, ಸೆಂಟ್ರಲ್ಲಿ ನಿಲ್ಸ್ಕೋಬಾರ್ದು. ಅವಾಗ ಏನಾಗುತ್ತೆ, ವಿ ಶೇಪ್ ಅನ್ನೋದು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಹೊಲ್ಕೋಬೇಕಾದ್ರೆ 2 ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ. ಮಾರ್ಜಿನ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ನೋಡಿ, ಕೈ ನೀಟಾಗಿ ಫ್ರೀಯಾಗಿ ಇಟ್ಕೋಬೇಕು ತಿರ್ಸೋಕೆ. ಮತ್ತೆ ಮಿಷಿನ್ ಸ್ವಲ್ಪ ಸ್ಲೋ ಆಗಿ ಓಡಿಸ್ರೆ ನಮಗೆ ತಿರ್ಸ್ಕೊಳ್ಳೋಕ್ಕೆ ನೋಡಿ, 2 ಕೈ ನಿಧಾನಕ್ಕೆ ಹಿಂಗೆ ತಿರ್ಸ್ಕೊಳ್ಳೋಕೆ ಮಿಷಿನ್ ಎಲ್ಲೂ ಸ್ಟಾಪ್ ಆಗಿ ಮಾಡಿದ ರೌಂಡ್ ಶೇಪ್ಗಳಲ್ಲಿ ನೋಡಿ, ಈ ಥರ ಅಲ್ಲೇ ನಿಲ್ಸ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದರೆ ನಮ್ಗೆ ಏನಾಗುತ್ತೆ, ಅದು ವಿ ಶೇಪ್ ಅನ್ನೋದು ಬರುತ್ತೆ. ನೋಡಿ, ಸ್ವಲ್ಪ ಸ್ಲೋ ಆಗಾದ್ರೂ ಬರೋಲ್ಲ. 2 ಕೈಯಲ್ಲಿ ಇಟ್ಕೊಂಡು ಮಿಷನ್ನ ನೀಟಾಗಿ ಇದು ಮಾಡ್ಕೊಳ್ಳಿ. ಬಟ್ ಆದರೆ ನೋಡಿ, ಈ ಶಾರ್ಪಲ್ಲಿ ಮಾತ್ರ ನಿಲ್ಸ್ಕೋಬಹುದು. ಬಟ್ ರೌಂಡ್ ಶೇಪಲ್ಲಿ ಎಲ್ಲಿ ನಿಲ್ಸಿದೀವೋ ಅಲ್ಲಿ ವಿ ಶೇಪ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಒಂದೊಂದು ಶೇಪಲ್ಲೂ ಅಷ್ಟೇ ನಾವು ರೌಂಡ್ ಶೇಪಲ್ಲಿ ಮಾತ್ರ ಮಿಷಿನ್ ನಿಲ್ಸಬಾರ್ದು. ಹಂಗೇನಾದ್ರು ರಿಂಕಲ್ಸ್ ಬರ್ತಾ ಇರ್ತದೆ, ಲೈಟಾಗಿ ಒಂದು ಟೆನ್ಷನ್ನ ಒಂದು ಪಾಯಿಂಟ್ ಸ್ವಲ್ಪ ಮೇಲೆತ್ಕೊಂಡ್ರೆ ಏನಾಗುತ್ತೆ, ಅದು ಸ್ವಲ್ಪ ರೌಂಡ್ ಆಗಿ ನೀಟಾಗಿ ಆ ರಿಂಕಲ್ಸ್ ಮುಂದಕ್ಕೆ ಹೋಗ್ಬಿಡುತ್ತೆ. ಸ್ವಲ್ಪ ಟೆನ್ಷನ್ ಮೇಲೆ ಎತ್ಕೊಳ್ಳಿ, ಅಂದ್ರೆ ಜಾಸ್ತಿ ಎತ್ಕೊಂಡ್ಬಂದ್ಬಿಡಿ, ಒಂದೇ ಒಂದು ಪಾಯಿಂಟ್ ಅಷ್ಟು. ಅವಾಗ ಏನಾಗ್ತದೆ ಅಂದ್ರೆ ಜಿರಾಯಿಸ್ಕೊಂತದಲ್ಲ ಬಟ್ಟೆ ರೌಂಡ್ ಆಗಿ ತಿರ್ಸ್ಕೊಂಡಾಗ ಅದು ನಿಮ್ಗೆ ಮುಂದಕ್ಕೆ ಹೋಗ್ಬಿಡುತ್ತೆ. ನೋಡಿ, ಈ ತರ ತಿರ್ಸ್ಕೋಬೇಕು. ನೋಡಿ, ಒಂದೇ ಸಮ ಬಂತು. ಇವಾಗ ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಈ ವಿ ಶೇಪಲ್ಲಿ ಮಾತ್ರ ಒಂದು ನ್ಯಾಚ್ ಹಾಕೊಳ್ಳಿ. ಮತ್ತೆ ಇಲ್ಲೂ ಸೇಮು. ಮತ್ತೆ ಮಾರ್ಜಿನ್ ಎಲ್ಲ ಸ್ವಲ್ಪ ನೀಟಾಗಿ ಕಟ್ ಮಾಡ್ಬಿಡಿ. ಮತ್ತೆ ವಿ ಶೇಪಲ್ಲಿ ಒಂದು ನ್ಯಾಚು, ಮತ್ತೆ ಇಲ್ಲೊಂದು ನ್ಯಾಚು, ಮತ್ತೆ ಇದೊಂದು ನ್ಯಾಚು, ಈ ತರ ಆಯ್ತು. ಇವಾಗ ಈ ದೊಡ್ಡ ಹೊಲ್ಗೆ ನಾವು ಹಾಕಿದ್ವಲ್ಲ ಅದನ್ನ ರಿಮೂವ್ ಮಾಡ್ಬಿಡಿ. ನೋಡಿ, ಆ ಹೊಲ್ಗೆ ಹಾಕಿರೋದಕ್ಕೆ ಎಲ್ಲೂ ರಿಂಕಲ್ಸೇ ಬಂದಿಲ್ಲ ನಮಗೆ. ಮತ್ತೆ ಈ ಕಡೆ ನೋಡಿ ಅಷ್ಟೇ ನೀಟಾಗಿದೆ. ಅದಕ್ಕೋಸ್ಕರ ಹಾಕೊಂಡ್ವಿ. ನೋಡಿ, ಇವಾಗ ಇದನ್ನ ತಿರ್ಗಿಸ್ಬಿಡಿ. ಹಿಂಗೆ ತಿರ್ಸ್ಕೊಂಡು ಇದನ್ನ ನೀಟಾಗಿ ಒಂದ್ಸರಿ ಐರನ್ ಮಾಡ್ಕೋಬೇಕು. ಈ ತರ ನೋಡಿ, ಸ್ವಲ್ಪ ನೀಟಾಗಿ ಇದನ್ನ ಸ್ವಲ್ಪ ನೋಡಿ ಶೇಪ್ ಬಂದಿದೆ. ಇದನ್ನ ಸ್ವಲ್ಪ ಐರನ್ ಸ್ಟೀಮ್ ಐರನ್ ನೀಟಾಗಿ ಐರನ್ ಮಾಡ್ಬಿಟ್ಟು ಅಂದ್ರೆ ಈ ವಿ ಶೇಪ್ ರೌಂಡ್ ಶೇಪ್ ನೀಟಾಗಿ ಕಾಣಿಸುತ್ತೆ. ಈ ಕಡೆ ರೌಂಡ್ ಶೇಪ್ ಇರುತ್ತೆ, ಸೆಂಟ್ರಲ್ಲಿ ಪ್ಯಾಚ್ ಔಟ್ ಮಾಡಬೇಕು. ಇನ್ನೊಂದು ಸೈಡ್ ನೀಟಾಗಿ ಹೊಲ್ಕೊಂತೀನಿ. ನೋಡಿ, 2 ಕಡೆ ನೀಟಾಗಿ ಪಲ್ಟಿ ಮಾಡ್ಬಿಟ್ಟಿದ್ದೀನಿ. ಇದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ ಕರೆಕ್ಟಾಗಿ 7.5 ಡಾಡು ನೋಡಿ ಈ ತರ ಬರುತ್ತೆ. ಇದು ಈ ಕಡೆ ಈ ತರ ಬರ್ತಾ ಇದೆ. ಇದನ್ನ ಈ ತರ ಇಲ್ಲಿಂದ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಅದಾದ್ಮೇಲೆ ಇಲ್ಲಿ ಡಾಟ್ ಇಟ್ಕೊಂಡು ಹೊಸಪಟ್ಟಿ ಮಾಡಬೇಕು. ಅದ್ಯಾವ ತರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಒಂದು ಇಟ್ಕೊಳ್ಳಿ ಫಸ್ಟ್. ನೋಡಿ, ಈ ಬ್ರಾಡ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಕೆಳಗಡೆ ಮಾರ್ಜಿನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೋಡಿ, ಈ ತರ ಇಟ್ಕೊಂಡು
ಇಲ್ಲಿ ಫಸ್ಟ್ ಕಚ್ಚಾ ಸ್ಟಿಚ್ ಹಾಕೊಬೇಕು. ಅಂದ್ರೆ ಕಚ್ಚಾ ಸ್ಟಿಚ್ ಅಂದ್ರೆ 5ನೇ ನಂಬರ್ ನಾವು ಎಮಿಂಗ್ ಮಾಡ್ಬೇಕಾದ್ರೆ ಎಲ್ಲ ಹಾಕ್ತಿವಲ್ಲ ಆ ತರ ಸ್ಟಿಚ್. ಯಾಕಂದ್ರೆ ಬ್ರಾಡ್ ಹೆಚ್ಚು ಕಮ್ಮಿ ಆಗುತ್ತಾ ಇಲ್ವಾ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಂದಿದೆ ಅಂದ್ರೆ ಆಮೇಲೆ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ ಅದಕ್ಕೆ. ಅದಾದ್ಮೇಲೆ ಈ ಕಡೆದು ನೋಡಿ ಕ್ಯಾನ್ವಾಸ್ ಹಾಕೋದ್ರಿಂದ ಸ್ಟಿಫ್ ಆಗಿರುತ್ತೆ. ಮತ್ತೆ ಇನ್ನೊಂದು ಇವರು ಬ್ರಾಡ್ ಜಾಸ್ತಿ ಹಾಕ್ತಾರೆ, ಅದಕ್ಕೋಸ್ಕರ ನಾನು ನೋಡಿ ಇಲ್ಲಿ ಇಟ್ಕೊಂಡು ಇವಾಗ ನೋಡ್ಕೋಬೇಕು ಇದೆಷ್ಟಿದೆ. 7 ಬರ್ತಾ ಇದೆ, ಓಕೆ. ನೋಡಿ ರಫ್ ಆಗಿ ಇಲ್ಲೊಂದು ಹೊಲಿಗೆ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಈ ತರ ಸೆಂಟರ್ ಫೋಲ್ಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಇದೆಯಾ ಅಲ್ವಾ ಅಂತ ನೋಡ್ಕೋಬೇಕು. ನೋಡಿ ನೋಡಿ ಎಲ್ಲಾ ಕಡೆ ಕರೆಕ್ಟ್ ಆಗಿದೆ. ನೋಡಿ ಈ ಶೇಪು ಕರೆಕ್ಟ್ ಆಗಿದೆ, ಡೀಪು ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿ ಬಂದಿದೆ. ಓಕೆನಾ? ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ನ ನೀಟಾಗಿ ಹಾಕೋಣ. ಎರಡನೇ ನಂಬರ್ ಅಲ್ಲಿ ಇಟ್ಕೊಂಡು ಟೈಟ್ ಆಗಿ ಹಾಕಿ. ಇನ್ನರ್ ಸ್ಟಿಚ್ ಕರೆಕ್ಟ್ ಆಗಿ ಹಾಕ್ಬೇಕು, ಶೇಪ್ ನೀಟಾಗಿ ಬರುತ್ತೆ. ನೋಡಿ ಒಂದ್ ಕಡೆ ಆಯ್ತು, ಮತ್ತೆ ಇನ್ನೊಂದ್ ಸೈಡ್. ನೋಡಿ ಆಯ್ತು. ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ 2 ಡಾಟಿಂಗ್ ಹಿಡ್ಬಿಟ್ಟು ಏಮಿಂಗ್ ಪೀಸ್ ಕಟ್ಟಿ ಇದನ್ನ ಬ್ಯಾಕು ಕ್ಲಿಯರ್ ಆಗುತ್ತೆ. ಆಮೇಲೆ ಟೈಯಿಂಗ್ ಇಲ್ಲ ಟಚ್ ಮಾಡ್ಬೇಕು. ಇದು ಅಷ್ಟೇ, ಇಲ್ಲಿಂದ ಇಲ್ಲಿ ಒಂದು 4 ರೆಸ್ಟಲ್ಲಿ ಮುಗಿಬೇಕು. ಮತ್ತೆ ನೀಟಾಗಿ ಸಣ್ಣಕ್ಕೆ ತೇಲ್ಸ್ಕೋಬೇಕು. ರಿಂಕಲ್ಸ್ ಬರೋ ತರ, ಬಬಲ್ಸ್ ಬರೋ ತರ, ಎದ್ಕೊಳ್ಳೋ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಅವಾಗ ನಿಮ್ಗೆ ನೀಟಾಗಿ ಅನ್ನೋದು ಬರೋದದು. ಅದೇ ತರ ಡಾಟ್ ಹೊಡೆದಿದೀವಲ್ಲ ಅಂತ ಗೊತ್ತಾಗ್ಬಾರ್ದಂಗಿರ್ಬೇಕು. ಈ ಕಡೆನ ಸೇಮು. ನೋಡಿ ಡಾಟ್ ಹೊಡೆದ್ರು ಸೇಮ್ ಅದೇ ನೀಟಾಗಿ ಇರುತ್ತೆ. ಇವಾಗ ಎಮ್ಮಿ ಪೀಸ್ ಕ್ರಾಸ್ ಇಷ್ಟು 1.5 ಇಂಚ್ ಕಟ್ ಮಾಡ್ಕೊಂಡು ಹೊಲ್ಕೊಂಡ್ಬರ್ಬೇಕು. ಮತ್ತೆ ಡಾಟ್ ಹತ್ರ ಸಣ್ಣದಾಗಿ ಒಂದು ಫಿಲ್ಟರ್ ಅನ್ನೋದು ಇಡಬೇಕು ಫಿನಿಶಿಂಗ್ಗೋಸ್ಕರ. ಮತ್ತೆ ಇನ್ನೊಂದು ಸ್ಟಿಚ್ ಈ ಕಡೆ ನೀಟಾಗಿ ಒಂದೇ ಸಮ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಅನ್ನೋದು ಹಾಕ್ಬೇಕು. ಮತ್ತೆ ಇದನ್ನು ಇನ್ನೊಂದು ಫೋಲ್ಡ್ ಮಾಡಿಬಿಟ್ಟು
5ನೇ ನಂಬರಲ್ಲಿ ಒಂದು ಹೊಲಿಗೆ ಅನ್ನೋದು ಹಾಕ್ಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಎಮ್ಮಿಂಗ್ ಮಾಡಕ್ಕೆ ಈಸಿ ಆಗುತ್ತೆ, ಮತ್ತೆ ರಿಂಕಲ್ಸ್ ಬರದೇ ಇರುತ್ತೆ. ಅದಕ್ಕೋಸ್ಕರ ಬ್ರಾಡ್ ಹಾಕೋರ್ಗೆ ಬ್ರಾಡೇ ತಗೊಳ್ಳಿ, ಬ್ರಾಡ್ ಕಮ್ಮಿ ಹಾಕೋರ್ಗೆ ಕಮ್ಮಿ ತಗೊಳ್ಳಿ. ಒಟ್ನಲ್ಲಿ ಫಿನಿಶಿಂಗ್ ನೀಟ್ ಆಗಿರ್ಬೇಕು. ಎಷ್ಟು ನೀಟಾಗಿ ಬಂದಿದೆ, ಬ್ಯಾಕ್ ಅಲ್ಲಿ ಶೇಪ್ ಗೀಪ್ ಎಲ್ಲ ನೀಟಾಗಿ ಬಂದಿದೆ. ಓಕೆನಾ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ.